దేవునికి స్తోత్రం. హల్లెలూయా. ఇద్దరు రాజులు కనపడతారు మనకి. ఇద్దరు, ఒక ఆయన పేరేమో అబియా, మరొక ఆయన పేరు యెరోబాము. ఎవరమ్మా? ఒక ఆయన పేరు అబియా, ఒక ఆయన పేరు, అందరు చెప్పండి ఏంటది? ఇది రాజుల యొక్క ఇశ్రాయేలీయుల యొక్క రాజు. ఇశ్రాయేల్ రాజుల్లో అంటే ఇశ్రాయేల్ అంటే 12 గోత్రములు కలిస్తే ఇశ్రాయేల్ రాజులు అవుతారు, ఇశ్రాయేల్ అవుతారు. 12 గోత్రములు, యాకోబు సంతతి నుంచి వచ్చినటువంటి 12 మంది 12 గోత్రాలుగా ఉన్నారు. ఈ 12 గోత్రాలు యాకోబుకు పుట్టినటువంటి వారి సంతానానికి సంబంధించిన వాళ్ళు. యాకోబు పేరే ఇశ్రాయేల్ అని బైబిల్లో ఉంది. దేవుడు అది పేరు మార్చాడు. యాకోబు అంటే మోసగాడని, నువ్వు ఇశ్రాయేల్గా ఉండాలని పిలిచాడు. అతను ఇశ్రాయేల్గా అయ్యాడు. ఆ తర్వాత వాళ్ళకి జన్మించిన సంతానములు 12 గోత్రాలుగా ఉన్నాయి. 12 గోత్రాల్లో మరి యూదా గోత్రమును బెన్యామీను గోత్రం అని 2 గోత్రాలు వేరుగా ఉన్నాయి. మిగతా 10 గోత్రాలు వేరుగా ఉన్నాయి. ఈ 10 గోత్రాలు వారేమో యెరోబాము యొక్క సైన్యం. 10 గోత్రాలు వారు ఎవరి సైన్యం అంట? ఈ 10 గోత్రాలు కూడా కలిసి యెరోబాము యొక్క ప్రభుత్వంలో ఉన్నాయని లెక్క. ఇంకా 2 గోత్రాలు ఎవరు? ఒకటి యూదా, బెన్యామీను గోత్రం. ఈ 2 గోత్రాలు ఆ యూదా గోత్రానికి సంబంధించినవి. వాళ్ళిద్దరు కలిసి ఇప్పుడు ఏం జరుగుతుందంటే, వీళ్ళిద్దరికి కూడా ఒక పోటీ అనగా యుద్ధం జరుగుతూ ఉంది. ఆ యుద్ధం ఏమిటంటే, ఒక అతని దగ్గర ఎంతమంది ఉన్నారంటే, ఒక అతని దగ్గర ఎంతమంది ఉన్నారు? 8 లక్షలు. చెప్పండి ఎంతమంది? మరొక అతని దగ్గర ఎంతమంది ఉన్నారు? 4 లక్షలు. ఈ 4 లక్షలు మంది గెలుస్తారా? 8 లక్షల మంది గెలుస్తారా? ఇశ్రాయేల్ ఏమో 8 లక్షలు ఉన్నారు, యూదా గోత్రానికి సంబంధించిన వాళ్ళేమో 4 లక్షలు ఉన్నారు. ఎవరు గెలుస్తారంటారు? అమ్మా, ಯಾರು ಗೆಲ್ಲುತ್ತಾರೆ? 8 ಲಕ್ಷ 4 ಲಕ್ಷ? ಏನು ಇದ್ರೆ ಡೌಟ್ ಬರ್ತಾ ಇದೆ. ನೀವೇನಂತೀರಪ್ಪ? ಅವ್ರು 4 ಒಬ್ರು ಅಂತಾರೆ, 8 ಒಬ್ರು ಅಂತಾರೆ, ನೀವೇನಂತೀರಾ? ಅಂದ್ರೆ ನೀವು ಜನಸಂಖ್ಯೆ ನೋಡ್ಬೇಡ್ರಿ. 8 ಲಕ್ಷ ಜನಸಂಖ್ಯೆ ನೋಡಿದ್ರೆ ಸ್ವಲ್ಪ ನಾವು ಗೆಲ್ಲುತ್ತಾರ ಅನ್ಕೊಂತೀವಿ. ವಾಸ್ತವವಾಗಿ 4 ಲಕ್ಷ ಇದ್ದಂತ ಇವರು 8 ಲಕ್ಷ ಜನರು ಗೆಲ್ತಾರೆ, ನೀವು ಗೆಲ್ಲಲ್ಲ. ಏನ್ ಹೇಳ್ತಾರೆ? ಹೇಳ್ಬೇಕು ನೀವು. ನಾವೇ ಗೆಲ್ಲುತ್ತೇವೆ. ನೀವು ಕೂಡ ಹೇಳ್ರಿ ನಾವೇ ಗೆಲ್ಲುತ್ತೇವೆ ಅಂದ್ರೆ. ಹಿಂಗ್ ಕೈ ಇಟ್ಟು ಹೇಳ್ರಿ. ಮಕ್ಕಳು ಎಷ್ಟು ಕಳ ಬಂದವ್ರಿ. ಗೆಲ್ತು ಅಂದ್ರೆ ಎಷ್ಟು ಸಂತೋಷ ನೋಡ್ರಿ. ನೀವು ಸೋತೋಗ್ತಿರಂದ್ರೆ ಸಂತೋಷ ಬರ್ತದ? ಹೊರಗಳವ್ರು ಹೇಳಿದ್ರ ನಾವೇ ಗೆಲ್ಲುತ್ತೀವಂತ? ಏನೋ ನೋಡಿಲ್ಲ, ನಾನು ಒಳಗೊಂದ ಕಾಣ್ತಾ ಇದ್ದೇನೆ. ಈಗ ಅಭಿಯಾನು ಹೇಳಿದಂತ ಒಂದು ಮಾತೇನೆಂದ್ರೆ, ನಾವೇ ಗೆಲ್ಲುತ್ತೀವಿ, ನೀವು ಗೆಲ್ಲಲ್ಲ. ಕಾರಣವೇನು? ಇಸ್ರಾಯೇಲರು ಸೈನ್ಯದಲ್ಲಿ ಅಭಿಯ ಅರಸನಾಗಿ ಇರುವಂತ ಕಾಲಗಳಲ್ಲಿ ಇಸ್ರಾಯೇಲರ ಸೈನ್ಯಕ್ಕೆ ಯೆರೋಬಾಮನ ಅರಸನಾಗಿ ಆಳುವಂತ ದಿನಗಳಲ್ಲಿ, ಇದು ಇಸ್ರಾಯೇಲ್ ಒಂದು ಚರಿತ್ರೆಯನ್ನು ನಾವು ಧ್ಯಾನ ಮಾಡಿದಾಗ, ಇಸ್ರಾಯೇಲರ ಆಳಿದ ಅರಸರು 19 జన అరసరు ఆಳಿದ್ದಾರೆ. యూధరు ఇద్దరు ఉన్నారు కదా, యూదులు. వాళ్ళు 20 మనుషులు, 20 రాజులు వెళ్ళారు. వీళ్ళేమో 19 మంది వెళ్ళారు, వాళ్ళేమో 20 మంది వెళ్ళారని మనం బైబిల్లో చూస్తాం. ఇప్పుడు గమనించినట్లయితే 20 మందిని అక్కడ ఉంచుదాం, 19 మంది ఇటు ఉంచుదాం. సరే, ఆ పక్కన పెడితే ఇప్పుడు ఇక్కడ ఉన్నటువంటి యుద్ధం ఒకటి జరుగుతుంది. మా దగ్గర 8 లక్షలు ఉన్నారు, మీ దగ్గర 4 లక్షలు ఉన్నారని యెరోబాము వాళ్ళ మీదకి యుద్ధానికి వస్తామని చెప్పి ప్రకటన చేశారు. ఆ సమయంలో ఈ అబియా ఏం చెప్తున్నాడంటే, మేమే గెలుస్తాము కానీ మీరు గెలవరు అని ఎందుకు చెప్పాడు? ఈరోజు ఇక్కడ ఉన్న మీకు కూడా, ನಿಮಗೆ ಕೂಡ ಕೆಲವೊಂದು ಹೋರಾಟಗಳು ಇದ್ದಾವೆ. ಇಲ್ಲ ಅನ್ನೋರು ಒಂದ್ಸಲ ಹೇಳ್ತೀರಾ ಅಲ್ಲೆಲ್ಲೂ ಅಂತ? ಎಲ್ಲರಿಗೂ ಹೋರಾಟಗಳು ಇದ್ದಾವೆ ಅನ್ನೋರು ಒಂದ್ಸಲ ಅಲ್ಲೆಲ್ಲೂ ಹೇಳ್ರಿ. ನೀವು ಚೆನ್ನಾಗಿ ಕೇಳ್ತಾ ಇದ್ದೀರಿ, ಗೊತ್ತಾಗ್ತದೆ. ಅಲ್ಲ, ಇವತ್ತು ನಮ್ಗೆಲ್ಲರಿಗೂ ಹೋರಾಟ ಇದ್ದಾವೆ. ಹೊರಗಿದ್ದವ್ರಿಗಿದ್ದಾವೆ, ಒಳಗಿದ್ದವ್ರಿಗಿದ್ದಾವೆ. ಹೌದಿಲ್ಲ? ಎಲ್ಲ ಮನುಷ್ಯನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೋರಾಟಗಳು ಇವತ್ತಿದ್ದಾವೆ. ಅದ್ರಲ್ಲಿ ಏನಾಗ್ಬೇಕಂತ, ಸೋತ ಹೋಗ್ಬೇಕಂತ ಅಂದ್ಕೊಂತೀರಾ, ಗೆಲ್ಬೇಕಂತ ಅಂದ್ಕೊಂತೀರಾ? ಆಮೆನ್, ಹಲ್ಲೆಲೂಯಾ. ಆದ್ರೆ ಅಭಿಯಾನ್ ಹೇಳುವಂತ ಮಾತು ಏನಪ್ಪಾ ಅಂದ್ರೆ,
ಯೆರೋಬಾಮನ ಸೈನ್ಯಕ್ಕೆ ನಾವೇ ಗೆಲ್ಲುತ್ತೇವೆ, ನೀವು ಗೆಲ್ಲಲ್ಲ. ಇದಕ್ಕೆ ಕಾರಣಗಳು ಕೆಲವುಂಟು. ಇವತ್ತು ನಿಮ್ಮ ಸೋಲುಗಳಲ್ಲಿ ನೀವು ಗೆಲ್ಲಬೇಕಾದ್ರೆ ನೀವು ಗೆಲ್ಲಬೇಕಾದ್ರೆ ಕೆಲವೊಂದು ಸಂಗತಿಗಳು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಭಿಯಾನು 4 ಲಕ್ಷದ ಸೈನ್ಯ ಇಟ್ಟುಕೊಂಡು 8 ಲಕ್ಷದ ಸೈನ್ಯದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ನಾವೇ ಗೆಲ್ಲುತ್ತೇವೆ ಅನ್ನೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಆತನು ಹೇಳಿದಂತ ಉದ್ದೇಶಗಳು, ಅವರಲ್ಲಿರುವಂತ ಒಂದು ದೈವ ಲಕ್ಷಣ, ದೇವರಿಗೋಸ್ಕರ ಅವರು ಜೀವಿಸುವಂತ ಜೀವಿತ. ಅದಕ್ಕಾಗಿ 13ನೇ ವಚನದಲ್ಲಿ ನಾವು ನೋಡಿದಾಗ ಅಭಿಯಾನ್ ಹೇಳುವಂತ ಮಾತು ಏನಂತಂದ್ರೆ, ಅಲ್ಲಿ ನೋಡ್ರಿ ಅಭಿಯಾನ್ ಏನ್ ಹೇಳ್ತಿದ್ದಾನೆ, 13ನೇ ವಚನ 12 ಅಂತ ಹೋದ್ರಪ್ಪ. ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ. ನಿಮಗೆ ವಿರೋಧವಾಗಿ ಆರ್ಭಟದಿಂದ ಉದಾತ್ತಕ್ಕ ತುತ್ತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ. ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನೊಡನೆ ಯುದ್ಧ ಮಾಡಬೇಡಿರಿ, ನೀವು ಸಫಲರಾಗಬೇಕಿಲ್ಲ ಎಂದು ಕೂಗಿ ಹೇಳಿದನು. ದೇವರಿಗೆ ಸ್ತೋತ್ರ. ಏನ್ ಹೇಳ್ತಾನೆ ಅಭಿಯನು? ನಮ್ಮೊಟ್ಟಿಗೆ ಯೆಹೋವನು ಒಟ್ಟಿಗೆ ನೀವು ಯುದ್ಧ ಮಾಡಬೇಡ್ರಿ. ಯಾಕೆ ಹೇಳ್ತಿದ್ದಾನೆ? ಅಭಿಯಾನಿಗೆ ಧೈರ್ಯ ಉಂಟು. ಇದಕ್ಕೆ ಕಾರಣಗಳು ಹೇಳ್ತೇನೆ, ಈಗ ಕೇಳ್ರಿ. 10ನೇ ವಚನಕ್ಕೆ ಬರ್ರಿ. 10ನೇ ವಚನದಲ್ಲಿ ಅಭಿಯಾನು ಹೇಳಿದಂತ ಒಂದು ಮಾತು. ಸಾಕು, ಒಂದು ನಿಮಿಷ. ಅಭಿಯಾನ್ ಏನ್ ಹೇಳ್ತಿದ್ದಾನೆ ಇಲ್ಲಿ? ನಮಗಾದರೂ ಯಾರು ದೇವರಾಗಿರ್ತಾರೆ? ಯೆಹೋವನೇ ದೇವರಾಗಿರುತ್ತಾನೆ. ಈಗ ಇವರಿಗೆ ಯೆಹೋವನ ದೇವರಲ್ವಾ? ಯಾರಿಗೆ? ಇಸ್ರಾಯೇಲರಿಗೆ ಯೆಹೋವನ ದೇವರಲ್ವಾ? ಯೋಧ್ಯರಿಗೊಂದು ಯೆಹೋವನ ದೇವರ. ಆದರೆ ಇವರು ಬಬುಲೋನ ದೇಶಕ್ಕೆ ದಾಸತ್ವಕ್ಕೆ ಹೋದಾಗ ಯೋಧ ಜನರು ಅಲ್ಲಿ ಕ್ರಿಸ್ತನನ್ನೇ ಅಂದ್ರೆ ದೇವರನ್ನೇ ಮಹಿಮೆ ಪಡಿಸಿದರು. ಅಶೂರ ದೇಶಕ್ಕೆ ಹೋದಂತ 10 ಗೋತ್ರದ ಜನರು ಅವ್ರೇನ್ ಮಾಡಿದ್ರು ಅಂದ್ರೆ, ಅವರಿಗೆ ತಕ್ಕ ಹಾಗೆ ಹಸುಗಳನ್ನ ವಿಗ್ರಹಗಳನ್ನ ಮಾಡಿಕೊಂಡು ಅವರನ್ನೇ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಇಸ್ರಾಯೇಲರ ಜನರು. ಅದಕ್ಕೋಸ್ಕರ ಅವ್ರಿಗೆ ಯಾರಿಲ್ಲ? ದೇವರು ಇಲ್ಲ ಇಸ್ರಾಯೇಲರಿಗೆ. ಯೋಧ್ಯರು ಯಾರಿದ್ದಾರೆ? ಯೆಹೋವನಿದ್ದಾನೆ. ನಮಗಾದರು ಯಾರಿದ್ದಾರೆ? ಯೆಹೋವನಿದ್ದಾನೆ. ಅದಕ್ಕಾಗಿ ನಾವೇ ಗೆಲ್ಲುತ್ತೇವೆ. ಹೇಳ್ರಿ, ಎಲ್ಲರ ಕೈ ಇಟ್ಟು ಹೇಳ್ಬೇಕು. ಅದಕ್ಕಾಗಿ ನಾವು ಗೆಲ್ಲುತ್ತೇವೆ. ಇವತ್ತು ಫಸ್ಟ್ ಸಂಗತಿ ಏನಪ್ಪಾ ಅಂದ್ರೆ, ನಮಗಿರುವಂತ ಹೋರಾಟಗಳಲ್ಲಿ ನಮಗಿರುವ ಎಲ್ಲ ಒಂದು ಶತ್ರುವಿನ ಮೇಲೆ, ಶತ್ರು ಅಂದ್ರೆ ಮನುಷ್ಯರೇ ಅಲ್ಲ, ಸಾಲ ಒಂದು ಶತ್ರುವೇ ಇವತ್ತು ಮನುಷ್ಯನಿಗೆ, ರೋಗ ಒಂದು ಶತ್ರುವೇ, ಹೌದಿಲ್ರಿ? ನಿಂದೆಗಳು, ಶೋಧನೆಗಳು, ಶತ್ರುಗಳು, ಇವ್ರ ಜಯಿಸ್ಬೇಕಾದ್ರೆ ನಮ್ಮೊಟ್ಟಿಗೆ ಯಾರು ಇರ್ಬೇಕು? ದೇವರು ಇರ್ಬೇಕು. ದೇವರು ಏಸಪ್ಪ ಇರ್ಬೇಕು. ಹಲ್ಲೆಲೂಯಾ. ಆವಾಗ ನಾವು ಸಂಪೂರ್ಣವಾಗಿ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ. ಎರಡನೇ ವಿಷಯ, ಅಭಿಯ ಹೇಳುವಂತ ಮಾತು 10ನೇ ವಚನದಲ್ಲಿ ಓದಪ್ಪ. ನಮಗಾದರೂ ಯೆಹೋವನೇ ದೇವರಾಗಿರುತ್ತಾನೆ, ಆತನನ್ನು ನಾವು ಬಿಡಲಿಲ್ಲ. ಸಾಕು, ದೇವರಿಗೆ ಸ್ತೋತ್ರ ಮಾಡ್ರಿ. ಜೋರಾಗಿ ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳ್ಬೇಕು. ಈಗ ಅಭಿಯ 2ನೇ ಮಾತು ಏನ್ ಹೇಳ್ತಾನೆ? ನಮಗಾದರೆ ಯಾರಿದ್ದಾರೆ? ಯೆಹೋವನಿಗೆ ಸೇವೆ ಮಾಡುವ ಅಹರೋನನ ಸಂತತಿಯಾದ ಯಾಜಕರು, ಲೇವಿಯರು ನಮಗಿದ್ದಾರೆ. ಯಾರಿದ್ದಾರೆ ಅವರಿಗೆ? ಲೇವಿಯರು ಅಂದ್ರೆ ಅಹರೋನನ ಸಂತತಿ. ಇವತ್ತು ಅಹರೋನ ಸಂತತಿ ಯಾವಾಗಲಿಂದ ಬಂದಿದೆ ಅಂತಂದ್ರೆ, ನಾವು ಪೂರ್ವ ಇನ್ನ ಅನೇಕ ಪುಸ್ತಕಗಳಲ್ಲಿ ಓದುವಾಗ ಸಿಗ್ತಾರೆ. ಆದರೆ ಅವರ ಒಂದು ಸಂತಾನವು ನಮಗೆ ಯಾಜಕರಾಗಿದ್ದಾರೆ. ಇವತ್ತು ದಿನಗಳಲ್ಲಿ ಪ್ರತಿಯೊಂದು ವಿಶ್ವಾಸಿ ಜೀವಿತದಲ್ಲಿ ಫಸ್ಟ್ ದೇವರು ಇರಬೇಕು. ಫಸ್ಟ್ ಯಾರು ಇರ್ಬೇಕ್ರಿ? ಆಮೇಲೆ ತದನಂತರ ಯಾರು ಇರ್ಬೇಕು? ನಮಗೆ ಸೇವಕರು ಅಂದ್ರೆ ಯಾಜಕರು ಇರ್ಬೇಕು ನಮ್ಮೊಟ್ಟಿಗೆ. ಹಲ್ಲೆಲೂಯಾ. ಇವತ್ತು ದಿನಗಳಲ್ಲಿ ಯಾಜಕರನ್ನ ಇವತ್ತು ಯಾರು ಗೌರವಿಸ್ತಾರೋ, ಯಾಜಕರು ನಮ್ಮೊಟ್ಟಿಗೆ ಇರುತ್ತಾರೋ, ನಾವೇ ಗೆಲ್ಲುತ್ತೇವೆ. ಎಲ್ರಿ? ನಾವೇ. ಹಲ್ಲೆಲೂಯಾ.
ಇಸ್ರಾಯೇಲ್ ಜನರಿಗೆ ಫಸ್ಟ್ ದೇವರನ್ನ ಮರೆತಿದ್ದಾರೆ. ಎರಡನೇದು ಏನ್ ಬಿಟ್ಟಿದ್ದಾರೆ ಅವರು? ಯಾಜಕರನ್ನ ಬಿಟ್ಬಿಟ್ಟಿದ್ದಾರೆ. ಸೇವಕರು ಅವರೊಟ್ಟಿಗಿಲ್ಲ. ಅದಕ್ಕೋಸ್ಕರ ಅವರು ಸೋಲಕ್ಕೆ ಕಾರಣವಾಗ್ತಾ ಇದ್ದಾವೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಕಷ್ಟ, ಸಂಕಟ, ರೋಗ, ಬಡತನ, ಶಾಪ ನಿಮ್ಮ ಮೇಲೆ ಆಡಳಿತನ ಮಾಡುವಾಗ ನೀವು ದೇವರ ಮೇಲೆ ಆದುಕೊಂಡಿರ್ರಿ, ನೀವು ಸೇವಕರೊಟ್ಟಿಗೆ ಜೊತೆಯಾಗಿರ್ರಿ. ಅಲ್ಲೆಲ್ಲೂಯ್ಯ. ಕೆಲವೊಂದು ಸಭೆಗಳಲ್ಲಿ ನೋಡುವಾಗ ಭಾನುವಾರ ಬಂತಂದ್ರೆ ಸಭೆಯಲ್ಲಿ ಸೇವಕರಿಗೆ ಬಂದವರು ಹೇಳುವುದು ಏನಂತಂದ್ರೆ, ಇವತ್ತು ಚರ್ಚಿಗೆ ಬಂದಿಲ್ಲ ಅಂತ ಕೇಳಿದ್ರೆ ಸುಳ್ಳು. ಬೀಗರು ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು, ಏನೋ ಒಂದು ಸುಳ್ಳು ಹೇಳಿ ಆಲಯನ್ನ ತಪ್ಪಿಸ್ದಾಗ ಪ್ರಯತ್ನ ಮಾಡ್ತಿರ್ತೇವೆ. ನಮ್ಮ ಸಭೆಯಲ್ಲಿ ಕೂಡ ಒಬ್ಬ ಸಹೋದರಿ ಏನ್ ಮಾಡ್ತಿದ್ರಂದ್ರೆ, ಒಂದು ವಾರ ಸುಳ್ಳೆ ಅಷ್ಟೇ, ಒಂದು ವಾರ ಅದು ರೂಢ ಆಯ್ತು ಅವ್ರಿಗೆ. 2ನೇ ವಾರ ಮತ್ತೆ ಹೇಳಿದ್ಲು, 3ನೇ ವಾರ ಮತ್ತೆ ಹೇಳಿದ್ಲು, ರೂಢ ಆಗ್ಬಿಡ್ತು. ನೋಡ್ರಿ, ಒಂದು ಸಲ ನಾವು ಆಲಯನ ತಪ್ಪಿಸಿದ್ರೆ ನಿಮ್ಮ ಮನಸ್ಸು ಹೆಂಗೋಗ್ಬಿಡ್ತದ ಅಂದ್ರೆ ದೇವ್ರ ಆಲಯಕ್ಕೆ ಹೋಗಬಾರ್ದು ಅನ್ನಿಸ್ತಂಗ ಆಗ್ಬಿಡ್ತದ. ಯಾಕೆಂದ್ರೆ ಸೈತಾನನ್ನು ಅದನ್ನೇ ಕಾಯ್ತಿರ್ತಾನೆ. ಈ ಹೆಣ್ಮಳು ಒಂದ್ಸಲ ಸುಳ್ಳು ಹೇಳಿ 4-5 ವಾರ ಸುಳ್ಳು ಹೇಳ್ಬಿಟ್ಲು. ಸುಳ್ಳು ಹೇಳ್ಕಂತ ಬಂದ್ಲು. ಒಂದಿನ ಭಾನುವಾರ ಹಿಂಗೆ ಪ್ರಾರ್ಥನೆ ಮುಗಿಸ್ಕೊಂಡು 1 ಗಂಟೆಗೆ ನಾನು ಕರೆಕ್ಟಾಗಿ ಗಾಡಿ ತಗೊಂಡು ಅವ್ರ ಮನೆಗೆ ಹೋದೆ. ದೇವರಿಗೆ ಸ್ತೋತ್ರ ಹೇಳ್ರಿ. ಮನೆಗೆ ಹೋದ ತಕ್ಷಣ ಒಳ್ಳೆ ಮೀನದ ಸಾರು ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಊಟ ಮಾಡ್ತಾರ. ಇಬ್ರು ಕೂತ್ಕೊಂಡು ಊಟ ಮಾಡುವಾಗ ನಾನು ಹೋಗಿ ಮಾತಾಡ್ಸಿನಿ, ಅಮ್ಮ ಅಂದಿನ ಅಷ್ಟೇ. ಈ ಮೀನದ ಮುಳ್ಳು ಇದ್ದದ್ದು ಬಾಯಿಗೆ ಇಟ್ಕೊಂಡಾಳ ಅಮ್ಮ. ಪಾಪ ಅಮ್ಮ ಅಂದ ತಕ್ಷಣನೇ ಸಡನ್ ಆಗಿ ಅದನ್ನ ಹಂಗೆ ನುಂಗ್ಬಿಟ್ಟಾಳ. ನುಂಗಿದಾಗ ಏನೈತೆ, ಮುಳ್ಳು ಹೋಗಿ ಸೈಡ್ ಸುಚ್ಕೊಂಡ್ಬಿಟ್ಟದೆ. ಮಾತು ಬರ್ತಾ ಇಲ್ಲ. ಈಗ ಸುಳ್ಳು ಹೇಳೋದಿಲ್ಲ, ನಿಜ ಹೇಳೋದಿಲ್ಲ. ಯಾರು ಬಂದಿಲ್ಲ ಮನೆಯಲ್ಲಿ, ಬೀಗ್ರೇ ಇಲ್ಲ, ಆದ್ರೆ ಸುಳ್ಳು ಹೇಳಿಲ್ಲ. ಮೀನದ ಮುಳ್ಳು ಹಾಕಿಗೆ ಸೈಡ್ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಮುಳ್ಳು ಬರಂಗಿಲ್ರಿ, ಆಪರೇಷನ್ ಮಾಡ್ಬೇಕು ಅದಕ್ಕೆ. ಅವಾಗ ಐನ್ಮಾಳ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಆಪರೇಷನ್ ಮಾಡಿದ್ರು. 70,000 ಆಯ್ತು ಅದಕ್ಕೆ. ಎಷ್ಟಾಯ್ತು? ಸುಳ್ಳು ಹೇಳಿದ್ರೆ 70,000 ಆಗ್ತತ್ ನೋಡ್ರಿ, ಹುಷಾರ್. ಅಲ್ಲ, ಆಲಯನ್ನ ತಪ್ಪಿಸಿದ್ರೆ ಮೀನದ ಮುಳ್ಳೆ ಅರ್ಥ ಆಗ್ತದ? ಮೀನ ಮುಳ್ಳು ಗುಚ್ಕೊಂಡು 70,000 ಆಪರೇಷನ್ ಮಾಡಿ ಬಂದ ಮೇಲೆ, ಫಾಸ್ಟ್ರೇ ನಾನು ಆಲಯಕ್ಕೆ ಬಂದಿದ್ರೆ 6 ವಾರ 7 ವಾರ ಬಂದಿದ್ರೆ ದಿನ 500 ಹಾಕಿದ್ರೆ 3,000 ಆಗ್ತಿತ್ತು. ಇವಾಗ 70,000 ಆಗೈತೆ. ನಾನು ಈ 70,000ಕ್ಕೆ ದೇವರು ಕಾರಣ ಅಲ್ಲ, ನಾನೇ ಅದಕ್ಕೆ ಕಾರಣ. ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ದೇವರಿಗೆ ಸ್ತೋತ್ರ ಮಾಡೋಣವಾ? ಇವತ್ತು ದೇವರ ವಾಕ್ಯದಲ್ಲಿ ಹೇಳ್ತದೆ, ಅಭಿಯಾನು ಅರಸನು ಹೇಳುವಂತ ಮಾತು ಏನಂತಂದ್ರೆ, ನಮಗೂ ಯೆಹೋವನೇ ದೇವರು. ಎರಡನೇದು, ನಮಗೆ ಆಹಾರೋನನ ಸಂತತಿ ಆಗಿರುವಂತ ಸೇವಕರು, ನಿತ್ಯವೂ ದೇವರನ್ನ ಆರಾಧಿಸುವಂತ ಲೇವಿಯರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ದಿನಗಳಲ್ಲಿ ದೇವರ ಮಕ್ಕಳೇ, ನಮ್ಮ ಸೇವಕರು, ನಮ್ಮ ನಿರೀಕ್ಷಣ ಕಂಚರ್ಲಯ್ಯವರು ಒಂದು ಮಾತು ಹೇಳ್ತಿರ್ತಾರೆ. ಕೆಲವು ಮಂದಿ ಫೋಟೋಗಳನ್ನ ಎಲ್ಲಿಟ್ಕೊಂತಾರಂತೆ, ಪಾಸ್ಟರ್ದು ಫೋಟೋ ತೆಗೆದುಕೊಂಡು ಗೋಡೆ ಮೇಲೆ ಇಟ್ಕೊಂಡು ಇವ್ರು ನಮ್ಮ ಪಾಸ್ಟ್ರು, ಇವ್ರು ನಮ್ಮ ಪಾಸ್ಟರ್ ಅಂತ ಹೇಳ್ತಿರ್ತಾರೆ. ಹೌದಿಲ್ಲ? ನೀವು ಇಟ್ಕೊಂಡಿರಲ್ಲ, ಗೊತ್ತಿಲ್ಲ. ಕೆಲ ಮಂದಿ ಮನೆಗೆ ಇದಾವೇನಲ್ಲ, ಇರ್ಬೋದು ಇದ್ರೆ. ಅಲ್ಲೇ ಆದ್ರೆ ಇರ್ಲಿ, ಅದು ಇಡಬಾರ್ದು, ಹೋಗ್ಲಿ, ಅದ್ರ ಬಗ್ಗೆ ಬೇಡ. ನಿಮ್ಮ ಪಾಸ್ಟ್ರು ಎಲ್ಲಿರ್ಬೇಕು? ನಿಮಗೆ ನಿಮ್ಮ ಹೃದಯದಲ್ಲಿ ನಿಮ್ಮ ಪಾಸ್ಟರ್ ಇರಬೇಕು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸೇವಕರ ಕುಟುಂಬ ನಿಮ್ಮ ಹೃದಯದಲ್ಲಿ ಇರಬೇಕು. ಹಾಗೆ ಫೋಟೋ ಗೋಡೆ ಮೇಲಿಟ್ಟು ಇವ್ರು ನಮ್ಮ ಪಾಸ್ಟರ್ ಅಂತ ಹೇಳೋದು ಬೇಡ. ಯಾಕೆ ಗೊತ್ತಾ? ನಿಮ್ಮ ಹೃದಯದಲ್ಲಿ ನಿಮ್ಮ ಸೇವಕರು ಇರ್ಬೇಕ್ರಿ. ಇವತ್ತು ಎಷ್ಟೋ ಜನರು ಸೇವಕರಂದ್ರೆ ಬಹಳ ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡಿರ್ತಾರೆ. ಒಂದಿನ ಒಬ್ಬ ಹೆಣ್ಣು ಮಗಳು ಬಂದ್ಲು, ಪಾಸ್ಟ್ರೇ ನಮ್ಮನೆಗೆ ಬಾಗಿಲು ಇಡ್ತಿದ್ದೇವೆ, ನೀವು ಬರ್ಬೇಕು ಅಂತ. 10 ಗಂಟೆಗೆ ಬರ್ರಿ ಪಾಸ್ಟ್ರೇ ಅಂದ್ರು. ಕರೆಕ್ಟ್ ಮತ್ತೆ 10 ಗಂಟೆಗೆ ಅವರು ಕೆಲಸದವ್ರು ಬರ್ತಾರಲ್ಲ, ಸರಿಯಾದ ಸಮಯಕ್ಕೆ ಹೋಗೋಣ ಬಿಡಂತ 10 ಗಂಟೆಗೆ ನಾನು ಹೋದೆ. ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. 10 ಗಂಟೆಗೆ ಹೋದೆ. 10 ಗಂಟೆಗೆ ಹೋದಟ್ಟಿಗೆ ಇವ್ರು 4 ಗಂಟೆಯಿಂದ ಪ್ರಾರಂಭಿಸ್ಬಿಟ್ಟಾರ. 4 ಗಂಟೆಗೆ ಇವ್ರು ಸ್ಟಾರ್ಟ್ ಮಾಡ್ಯಾರ ಎಲ್ಲ ಕೆಲಸ. ಕೆಳಗಡೆ ಎಲ್ಲ ಸಿರಿಧಾನ್ಯ ಎಲ್ಲ ಅಂಟಾಗದ, ಎಣ್ಣೆ ಏಸ್ಯಾರು, ಬಂಗಾರ ಹಾಕ್ಯಾರ, ಬೆಳ್ಳಿ ಹಾಕ್ಯಾರ, ಅದ್ರ ಮೇಲೆ ಸಿಮೆಂಟ್ ಹಾಕಿ ಬೇಸ್ ಆಫ್ ಮಾಡ್ಯಾರ. ನನಗೆ ಗೊತ್ತಿಲ್ಲ. ಫಾಸ್ಟ್ ಗಾರು ಪ್ರಾರ್ಥನೆ చేయండి, ಮುಂದೇನ ಅದು ನಾವಿಂದ
ಪ್ರಾರ್ಥನೆ ಮಾಡ್ರಿ, ಬಾಗಿಲಿಡ್ರಿ ಅಂದ್ರು. ಸರಿ ಬಿಡಂತ ಹೇಳಿ ಪ್ರಾರ್ಥನೆ ಮಾಡಿದೆ. ಅವ್ರ ಕರ್ಮ ಅವತ್ತು ಆ ಬಾಗಿಲಿಗೆ ಕೆಳಗಡೆ ಅದು ಹೈಟ್ ಆಗ್ಬಿಡ್ತು, ಸ್ವಲ್ಪ 1-2 ಇಂಚ್ ಹೈಟ್ ಆಯ್ತು. ಈ ಮೇಲಂತ ಹೊಡಕ್ ಬರಂಗಿಲ್ಲ, ಕೆಳಗೆ ಹೊಡಿಬೇಕು. ಕೆಳಗೆ ಹೊಡೆದ್ರೆ ಎಲ್ಲ ಹೊರಗೆ ಬಂತು. ಪಾಸ್ಟರ್ನ ಕಣ್ಣು ಮುಚ್ಚಿದ್ದು ದೇವರು ಹೊರಗೆ ತೆಗೆಸಿದ. ಅದನ್ನ ಸೇವಕರನ್ನ ಕಣ್ಣು ಮುಚ್ಚಬಾರ್ದು. ನೀವು ಸೇವಕರಿಗೆ ತಪ್ಪಿಸುವಂತ ಮಾತುಗಳು ಜೀವನದಲ್ಲಿ ಕಲಿಬಾರದು. ಸೇವಕರು ನಿಮಗೋಸ್ಕರ ಕಣ್ಣೀರು ಸುರಿಸುವ ಸೇವಕರು, ನಿಮಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವ ನಿಮ್ಮ ಸೇವಕರು ಏನಾಗ್ಬಿಡ್ತಾರೆ, ಅವ್ರಿಗೋಸ್ಕರ ಯಾವಾಗಲೂ ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಆಶೀರ್ವಾದ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ನಿಮ್ಮ ಸೋಲುಗಳಲ್ಲಿ ಜಯ ಸಿಗುತ್ತದೆ. ಹಲ್ಲೆಲೂಯ. 11ನೇ ವಚನಕ್ಕೆ ನಾವು ಬರುವಾಗ 11ನೇ ವಚನ ಓದಪ್ಪ. ಅಲ್ಲೇನ್ ಹೇಳ್ತದೆ? 11ನೇ ವಚನ. ಯಾಜಕರು ಪ್ರತಿದಿನ ಪ್ರಾತಃ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಸರ್ವ ಹೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯ ಧೂಪವನ್ನು ಹಾಕುತ್ತಾ ಚೊಕ್ಕ ಬಂಗಾರದ ಮೇಜಿನ ಮೇಲೆ ನೈವೇದ್ಯಗಳು ರೊಟ್ಟಿಗಳನ್ನು ಇಡುತ್ತಾ ಪ್ರತಿ ಸಾಯಂಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪವನ್ನು ಹಚ್ಚುತ್ತಾ ಇರುತ್ತಾರೆ. ಸಾಕು. ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯ. ದೇವರಿಗೆ ಬೇಕಾಗಿರುವಂತ ಎಲ್ಲಾ ಸಂಗತಿಗಳು ಯಾರ ಕಡೆ ಇದ್ದಾವೆ? ಸೇವಕರ ಬಳಿಯಲ್ಲಿದ್ದಾವೆ, ಲೇವಿಯರ ಕಡೆ ಇದ್ದಾವೆ. ಅದಕ್ಕಾಗಿ ಅಭಿಯನು ಹೇಳುವಂತ ಮಾತು, ನೀವು ಗೆಲ್ಲಲ್ಲ, ನಾವೇ ಗೆಲ್ಲುತ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ಈ ಹೋರಾಟಗಳ ಮಧ್ಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮಗಿರುವಂತ ಈ ಹೋರಾಟ ನೀವು ಅದರಲ್ಲಿ ನಿಂತ್ಕೊಂಡು ಗೆಲ್ಲಬೇಕಾದ್ರೆ ನೀವು ನೋಡ್ಬೇಕಾಗಿದ್ದು ದೇವರ ಕಡೆ. ಹಲ್ಲೆಲೂಯಾ. ಯೇಸಪ್ಪನ ಕಡೆಗೆ ನೋಡ್ಬೇಕು, ಯೇಸುವಿನ ಕಡೆಗೆ ನೋಡ್ಬೇಕು. ಹಾಗೆ ನಮಗೆ ಜಯ ದೇವರಿಂದ ಕೊಡುವಂತದ್ದಾಗಿದೆ. ಅದಕ್ಕೋಸ್ಕರ ಇವ್ರು ಹೇಳ್ತಾರೆ, ನೈವೇದ್ಯವನ್ನ ಅರ್ಪಿಸುವಂತ ಸೇವಕರು ನಮಗಿದ್ದಾರೆ. ನಿತ್ಯವೂ ದೇವರ ಸನ್ನಿಧಾನಗಳಲ್ಲಿ ಮೇಜಿನ ಮೇಲೆ ಇಡುವಂತ ರೊಟ್ಟಿಗಳನ್ನು ಅರ್ಪಿಸುವಂತವ್ರು ನಮ್ಮ ಬಳಿಯಲ್ಲಿದ್ದಾರೆ. ನಮ್ಮ ಬಳಿಯಲ್ಲಿ ಇನ್ಯಾರಿದ್ದಾರೆ? ದೀಪವನ್ನ ಹಚ್ಚುವಂತವರು ನಮ್ಮ ಬಳಿಯಲ್ಲಿದ್ದಾರೆ. 13ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಬಳಿಯಲ್ಲಿರುವಂತ ಸೇವಕರು ತುತ್ತೂರಿನ ಶಬ್ದ ಊದುವವರು ನಮ್ಮ ಕಡೆ ಇದ್ದಾರೆ. ಹಲ್ಲೆಲೂಯಾ. 4 ಲಕ್ಷದ ಸೈನ್ಯ ಇಟ್ಟುಕೊಂಡು ಅಭಿಯಾನು ಯಾರ ಮೇಲೆ ಆಳ್ಕೊಂಡಿದ್ದಾನಂದ್ರೆ ದೇವರ ಮೇಲೆ. ಯಾರ ಮೇಲೆ ಇದ್ದಕ್ಕೆ ಹೋಗ್ತಿದ್ದಾನೆ? ಇಸ್ರಾಯೇಲರ ಮೇಲೆ. ಇಸ್ರಾಯೇಲರ 10 ಗೋತ್ರದ ಒಂದು ಸಮೂಹದ ಮೇಲೆ, 8 ಲಕ್ಷದ ಸಮೂಹದ ಮೇಲೆ ಆತನು ಯುದ್ಧಕ್ಕೆ ಹೋಗುವಾಗ ನಮಗೆ ಮೊದಲು ದೇವರಿದ್ದಾನೆ ಹೊತ್ತು ಕೂಡ ಮರೆತಿಲ್ಲ, ನಾವು ಮರೆಯಿಲ್ಲ. ಇವರ ಕಾಲಗಳಲ್ಲಿ ಇದೊಂದು ಹಿಂದಕ್ಕೆ ನಾವು ಹೋದರೆ ಬಬುಲೋನ್ ದೇಶದಲ್ಲಿ ಇವರು ಇದ್ದರು ಮೊದಲು. ಯಾರು? ಯೆಹೂದ್ಯರು. ಬಬುಲೋನ್ ದೇಶದಲ್ಲಿರುವಂತ ಸಂದರ್ಭದಲ್ಲಿ ಅವರಿಗೆ ಬಂದಿರುವಂತ ಹಿಂಸೆಗಳೆಲ್ಲವನ್ನ ತಾಳಿದಂತವರಾಗಿದ್ದಾರೆ ಇವರು. ಅದಕ್ಕೋಸ್ಕರ ಅವ್ರನ್ನೆಲ್ಲವನ್ನ ಜಯಿಸುವಂತ ಶಕ್ತಿ ದೇವರ ಮೇಲೆ ಹಾಕೊಂಡು ಇವರು ಜಯವನ್ನು ಹೊಂದಿದರು. ಅದಕ್ಕೋಸ್ಕರ ದಾನಿಯೇಲನ ಪ್ರವಾದನ ಪುಸ್ತಕದಲ್ಲಿ ಕೂಡ ಏನ್ ಹೇಳ್ತಿದ್ದಾನೆ ಅಂದ್ರೆ, ನೆಬೂಕದ್ನೆಚ್ಚರನು ಆತನ ಹೇಳ್ತಿದ್ದಾನೆ, ಇವರ ದೇವರೇ ನಿಜವಾದ ದೇವರು, ಈತನು ಇವರು ಸೇವಿಸುವ ದೇವರು ಜೀವನ ದೇವರು ಎಂಬುದಾಗಿ ಒಬ್ಬ ಅನ್ಯ ದೇಶದ ಅರಸನು ಆವತ್ತಿನ ದಿನಗಳಲ್ಲಿ ಮಾತು ಹೇಳಿದ. ಯಾಕೆ ಗೊತ್ತಾ? ಅವ್ರು ಎಷ್ಟೇ ಕಷ್ಟದಲ್ಲಿದ್ದರು, ಎಷ್ಟೇ ಹಿಂಸೆಗಳು ಬಂದರು, ಅವೆಲ್ಲದರಲ್ಲಿ ತಾಳಿ ದೇವರಿಗೆ ಪ್ರಾರ್ಥಿಸಿದಂತ ಯೋಗ್ಯ ಜನ. ಅದಕ್ಕೋಸ್ಕರ ಅವರ ಸಂಗಡ ಫಸ್ಟ್ ದೇವರಿದ್ದಾನೆ, ಸೆಕೆಂಡು ಅವರಿಗೆ ನಿತ್ಯವೂ ಯಾಜಕತ್ವ ಮಾಡುವ ಆಹಾರೋನನ ಸಂತತಿ ಅವರ ಜೊತೆಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಮ್ಮ ಸಂಗಡ ಇವತ್ತು ಜಯ ಹೊಂದಬೇಕಾದ್ರೆ, ಇವತ್ತು ನಾವು ಜಯ ಸಾಧಿಸಬೇಕಾದ್ರೆ ನಿಮ್ಮ ಮುಂದೆ ಪರ್ವತದಂತ ಸಮಸ್ಯೆ ಬರ್ಬೋದು, ನಿಮಗಿನ್ನ ಉನ್ನತವಾಗಿ ಎತ್ತರವಾಗಿ ಕಾಣಬಹುದು. ಗೊಲಿಯಾತನು ದಾವೀದನು ಇರುವಾಗ ಗೊಲಿಯಾತನು ದಾವೀದ ಮುಂದೆ ಹೆಂಗೆ ಕಂಡ? ಎತ್ತರವಾಗಿ ಕಂಡ. ಆದರೆ ದಾವೀದನು ನನಗೆ ಯಾಕೆ ಇದನ್ನ ನಾವು ಸೋಲ್ಸಕ್ ಆಗಲ್ಲ ಅಂತ ಹಿಂದೆರದನ ಅದನ್ನು ಹೊಡೆದನ. ಅದಕ್ಕಾಗಿ ಇವತ್ತು ದೇವರ ಮಕ್ಕಳೇ, ನಿಮ್ಮ ಮುಂದೆ ಪರ್ವತದ ಹಾಗೆ ಇರುವಂತ ಶೋಧನೆ ಆಗಿರ್ಬೋದು, ಪರ್ವತಗಳ ಆಗಿರುವಂತ ಕಷ್ಟಗಳಾಗಿರ್ಬೋದು, ಎಲ್ಲ ಸಾಲ ಬಾಧೆಗಳಾಗಿರ್ಬೋದು, ಆದರೆ ನಿಮ್ಮ ದೇವರು ನಿಮ್ಮೊಟ್ಟಿಗೆ ಇರುವಾಗ, ಆತನಿಗೆ ನೀವು ಪ್ರಾರ್ಥಿಸುವಾಗ, ನಿಮ್ಮ ಸೇವಕರ ಜೊತೆಗೆ ನೀವು, ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ?
ಸೇವಕರಿಗೆ ಯಾವ ವಿಷಯನೂ ಹೇಳಲ್ಲ, ಬಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ ಕೇಳ್ರಿ, ಸೇವಕರಿಗೆ ನೀವು ಬಚ್ಚಿಟ್ರು ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರ ಮಾಡೋಣವಾ? ಸೌಲನ ಕಾಲದಲ್ಲಿ ಅಮಾಯಕರ ಮೇಲೆ ಯುದ್ಧಕ್ಕೆ ಹೋದಾಗ, ಆ ದೇಶದ ಮೇಲೆ ಹೋದಾಗ, ದೇಶದ ಎಲ್ಲಾ ಜನರನ್ನ ಅಲ್ಲಿರುವ ಯಾವುದಾದರೂ ಇಡಬಾರ್ದು, ಎಲ್ಲವನ್ನ ಸಾಯಿಸಬೇಕಂತ ದೇವರು ಹೇಳಿ ಕಳಿಸಿದ್ರೆ, ಸೌಲನು ಅರಸೆಯಾಗಿರುವಂತ ಕಾಲಗಳಲ್ಲಿ ಸೌಲನ್ ಏನು ಮಾಡಿದ ಗೊತ್ತಾ? ಆ ದೇಶದಲ್ಲಿ ಹೋದಾಗ ಜಯ ದೇವರು ಕೊಟ್ಟರು. ಆದರೆ ಏನ್ ಮಾಡಿದ? ಕೆಲವೊಂದು ಕುರಿಗಳು, ಕೆಲವೊಂದು ಹಸುಗಳು ಅವರು ಪಕ್ಕಕ್ಕಿಟ್ರಂತೆ. ಇದು ಯಾರು ಗೊತ್ತಾಯ್ತು? ದೇವರಿಗೆ ಗೊತ್ತಾಯ್ತು. ದೇವರಿಗೆ ಗೊತ್ತಾದಾಗ ದೇವರು ಯಾರಿಗೆ ಹೇಳಿದ? ಸಮುವೇಲನಿಗೆ ಹೇಳಿದ. ಸಮುವೇಲನ ಯಾರಂದ್ರೆ ಅವತ್ತಿನ ಸೇವಕನು. ದೇವರಿಗೆ ಸ್ತೋತ್ರ ಮಾಡ್ರಿ, ಹಲ್ಲೆಲೂಯಾ. ಸೇವಕನಿಗೆ ಹೇಳಿದ, ನಾನು ಸೌಲನ ಅರಸನಾಗಿ ಮಾಡಿದ್ರಿಂದ ಬಹಳ ನೋವಾಗ್ತಾ ಇದೆ ಸಮುವೇಲನೇ, ಆತನು ಹೇಳಿದ ಮಾತು ಕೇಳಿಲ್ಲ ಅಂತ ಹೇಳಿ ಹೋಗು ಆತನಿಗೆ ಹೇಳುವಂತ ಸಮುವೇಲನನ್ನು ದೇವರು ಕಳಿಸಿದಾಗ, ಸಮುವೇಲನು ಹೋಗುತ್ತಿರುವಾಗ ಏನಾಗುತ್ತೆ ಗೊತ್ತಾ? ಸಮುವೇಲನು ಬಂದಾಗ ಆತನ ಹೇಳ್ತಾನೆ, ನಾನು ಯೆಹೋವನ ಅಪ್ಪಣೆಯಾಗಿ ಎಲ್ಲವನ್ನ ನೆರವೇರಿಸಿದನೆಂಬುದಾಗಿ ಹೇಳಿದ. ಆದರೆ ಸಮುವೇಲನು ಹೇಳ್ತಾನೆ, ಆ ಕುರಿಗಳ ಕೂಗುಗಳು ಎಲ್ಲಿಂದ ಬರ್ತಾ ಇದೆ? ಎತ್ತುಗಳ ಶಬ್ದವು ನನಗೆ ಎಲ್ಲಿಂದ ಕೇಳ್ತಾ ಇದೆ? ಕೂಗು ಕೇಳ್ತಂತೆ, ಎತ್ತುಗಳ ಒಂದು ಶಬ್ದ ಕೇಳ್ತಂತೆ. ಅದಕ್ಕೋಸ್ಕರ ಸಮುವೇಲನು ಕೇಳಿದಾಗ ಸೌಲನು ಹೇಳಿದ ಮಾತು ಏನೋ ಗೊತ್ತಾ? ಇದು ನಮ್ಮ ದೇವರಿಗೆ ಯಜ್ಞಕ್ಕಾಗಿ ಇಟ್ಟಂತ ಒಂದು ಬಲಿಗಾಗಿ ಕೊಟ್ಟಿರುವಂತ ಈ ಕುರಿಗಳು, ದನಗಳಂತ, ಹಸುಗಳಂತ, ಅವು ಬೇಕಾ ದೇವರಿಗೆ? ಹಾಗೆ ಆ ಹೊತ್ತೆ ದೇವರ ಆಜ್ಞೆಯನ್ನ ತೊರೆದ ಮುಖಾಂತರವಾಗಿ ಆವತ್ತೆ ಸೌಲನ ಅರಸನ ಸ್ಥಳದಿಂದ ಆತನು ಇಳಿಬೇಕಾಯಿತು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಸಮುವೇಲನ ಕಣ್ಣು ಮುಚ್ಚಬೇಕೆಂಬುದು ಅಂದ್ಕೊಂಡಿದ್ದ ಸೌಲನು. ಆದ್ರೆ ಸಮುವೇಲನಿಗೆ ಎಲ್ಲಾ ಗೊತ್ತಾಯ್ತು. ಬಾಗಿಲಿಡಬೇಕಂದ್ರು ಕೆಳಗೆ ಮುಚ್ಚಿದ್ರು, ಹೊರಗೆ ಬಂತಿಲ್ಲ. ಸೇವಕರು ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ನಮ್ಮೊಟ್ಟಿಗೆ ಯಾರು ಇರಬೇಕಂದ್ರೆ ದೇವರು ಇರಬೇಕು. ನಮಗಾಗಿ ಕಣ್ಣೀರು ಸುರಿಸುವ, ನಮಗಾಗಿ ಪ್ರಾರ್ಥಿಸುವ, ನಮಗೋಸ್ಕರ ವಿಜ್ಞಾಪನೆ ಮಾಡುವ ನಮ್ಮ ಸೇವಕರು ನಮ್ಮೊಟ್ಟಿಗೆ ಇರಬೇಕು. ಹಲ್ಲೆಲೂಯಾ. ಕೆಲ ಮಂದಿ ಅಯ್ಯ ಪ್ರಾರ್ಥನೆ ಮಾಡ್ರಿ, ಮದಿಗೆ ಹೋಗ್ಬಿಡ್ತೀವಿ, ಪಾಸ್ಟರ್ ಬರ್ರಿ ನೀವು ಕೂಡ ಅನ್ನಂಗಿಲ್ಲ. ನಿಮ್ ಪಾಸ್ಟರ್ ಕರಿತೀರಿ, ಬಳ್ಳಾರಿಯವರು ಒಳ್ಳೆಯವರೇ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಬಾಪೂಜಿ ನಗರ ಅವರು ಒಳ್ಳೆಯವರು, ಎಲ್ಲರೂ ಕರಿತಾರ ಒಳ್ಳೆಯವರು. ಹಲ್ಲೆಲೂಯಾ. ಅಲ್ಲ, ನೀವು ಒಳ್ಳೆಯವರು ಅಂತ ನಾವು ಅಂದಾಗ ಯಾಕಂತ ಅಂದ್ರೆ, ನೀವು ಒಳ್ಳೆಯರು ಅಲ್ಲ ಅಂದ್ರೆ ನಮ್ಮ ಇಲ್ಲಿಂದ ಬಿಡಂಗಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ನನಗ್ ಗೊತ್ತು, ಕೆಲವೊಂದು ಕಡೆ ನಮಗ್ ಗೊತ್ತಾಗ್ತದೆ, ಒಳ್ಳೆಯವ್ರು ಅನ್ಲಿಕ್ಕರೆ ನಮ್ಮನ್ನ ಬಿಡಂಗಿಲ್ಲ. ಹೆಂಗಂದ ಪಾಸ್ಟರು? ಹೌದಾ? ನಾನಾಗಿಲ್ಲ ನಿಮ್ಮನ್ನ, ನೀವು ಒಳ್ಳೆಯವರು. ಅದಕ್ಕೆ ಹೆಂಗಂದ್ರೆ, ನಿಮ್ಮ ಸೇವಕರು ನಿಮ್ಮ ಎಲ್ಲಾ ಒಂದು ವಿಷಯದಲ್ಲಿ ನಿಮ್ಮೊಟ್ಟಿಗಿದ್ರೆ ನಿಮ್ಮ ಕುಟುಂಬಗಳು, ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಯಾಕೆ ಅಂದ್ರೆ ಸೇವಕರು, ಅಭಿಷಿಕ್ತರು ನಮ್ಮೊಟ್ಟಿಗಿರುವುದು ಅದು ನಮ್ಗೆ ಆಶೀರ್ವಾದ, ನಮ್ಗೆ ಆಶೀರ್ವಾದ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಹೇಳುವಂತ ಈ ಮನುಷ್ಯ ಏನ್ ಹೇಳ್ತಿದ್ದಾನೆ? ನಮಗಾದರೂ ದೇವರಿದ್ದಾನೆ, ನಮಗೆ ನಿತ್ಯವೂ ದೇವರಿಗೆ ಬಲಿ ಕೊಡುವಂತವರು ಯಾಜಕರು ನಮ್ಗಿದ್ದಾರೆ, ನಿತ್ಯವೂ ದೇವರಿಗೆ ಅರ್ಪಿಸುವಂತ ಅರ್ಪಣೆ ಕೊಡುವಂತವರು ನಮ್ಮ ಕಡೆ ಇದ್ದಾರೆ. ಮತ್ತೇನ್ ಹೇಳ್ತಿದ್ದಾನೆ ಅಂದ್ರೆ, ದೀಪ ಹಚ್ಚೋರು ನಮ್ಮ ಕಡೆ ಇದ್ದಾರೆ. ಮತ್ತೇನ್ ಹೇಳ್ತಾನೆ 13ನೇ ವಚನದಲ್ಲಿ, ತುತ್ತೂರಿ ಊದುವವರು ನಮ್ಮ ಕಡೆ ಇದ್ದಾರೆ. ಅದಕ್ಕಾಗಿ ಅಭಿಯನ್ ಹೇಳ್ತಿದ್ದಾನೆ, ಗೆಲುವು ಹೇಳ್ರಿ, ಗೆಲುವು ಹೇಳ್ಬೇಕಪ್ಪ, ಗೆಲುವು ನಮ್ಮದೇ. ಹಲ್ಲೆಲೂಯಾ. ಇವತ್ತು ಯಾವ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದ್ದರೂ ನಮ್ಮ ದೇವರು ನಿಮ್ಮೊಟ್ಟಿಗಿದ್ರೆ ಗೆಲುವು ನಿಮ್ಮದೇ. ಈಗ ನಾವು ನೋಡ್ತೀರಿ 14ನೇ ವಚನದಲ್ಲಿ ಒಂದು ಮಾತನ್ನು ಓದಿ ನಾನು ಕೆಲವೊಂದು ವಿಷಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. 14ನೇ ವಚನ, ಯೆಹೂದ್ಯರು ತಿರುಗಿಕೊಂಡು ತನ್ನ ಹಿಂದೆಯೂ ಮತ್ತೆ ಮುಂದೆಯೂ ಯುದ್ಧ ಪ್ರಾರಂಭವಾಗಿರುವುದನ್ನ ಕಂಡು ಹಲ್ಲೆಲೂಯಾ. ಅಲ್ಲಿ ನೋಡ್ರಿ,
తెలుగు బైబిల్ ఏం చెప్తుందంటే మరి వెనుకను ముందును మాటుగాండ్రులను ఉంచిరి అని ఉంటుంది తెలుగులో. ಮಾಟುಗಾಂಡ್ರలను. ಈಗ ಏನಂತೆ ಹಿಂದೆ ಮತ್ತೆ ಯಾರಿದ್ದಾರೆ? 8 ಲಕ್ಷ ಸೈನ್ಯದವರು ಹಿಂದೆ ಇದ್ದಾರೆ, ಮುಂದೆ ಇದ್ದಾರೆ. ಇವ್ರ ಮಧ್ಯದಲ್ಲಿ ಇದ್ದಾರೆ 4 ಲಕ್ಷ ಜನ ಅನ್ಕೊಳ್ರಿ. ಇವರು ಏನ್ ಮಾಡ್ಬೇಕು ಈ ಸಮಯದಲ್ಲಿ? ಯುದ್ಧ ಮಾಡಕ್ಕೆ ನಾವು ಸ್ವಲ್ಪ ಜನ ಇದ್ದೀವಿ, ಹೆಂಗ್ ಮಾಡ್ಬೇಕಂತ ಅನ್ಕೊಳ್ಳಿಲ್ಲ. ಅದೇ ಮೊಣಕಾಲು ಊರಿದ್ರಲ್ಲಿ ಹಲ್ಲೆಲೂಯ. ಆಗಲೇ ದೇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು ಅವರು. ದೇವರೇ, ಯುದ್ಧವು ಯೆಹೋವನೇ, ನೀನೇ ನಮಗೆ ಸಹಾಯಕನು, ನಿನ್ನ ಬಿಟ್ಟ ನಮಗೆ ಯಾರು ಇಲ್ಲ. ಈ ಮಾತು ದೇವರಿಗೆ ಬಹಳ ಇಷ್ಟ. ಹಲ್ಲೆಲೂಯ. ನಾವು ಬಹಳ ಜನರು ಹೆಂಗ್ ಮಾಡ್ತೀವಿ ಅಂದ್ರೆ, ದೇವರಿಗಿಂತ ನಮ್ಗೆ ಯಾರು, ನಮ್ ಬೀಗರೇ ಮುಖ್ಯ, ನಮ್ಮವರೇ ಮುಖ್ಯ. ಅವರು ನಿನ್ನ ಜೊತೆಗೆ ಬರಲ್ಲ. ನೀನು ಎಲ್ಲಿ ಹೋದ್ರು, ನೀನು ಯಾವ ಸ್ಥಳದಲ್ಲಿ ಇದ್ರು, ನಿನ್ನ ಜೊತೆ ಬರುವುದು ದೇವನೇ. ಹಲ್ಲೆಲೂಯ. ನಿಮ್ಮ ಜೊತೆ ಬರುವ ದೇವರೇ. ಅದಕ್ಕೋಸ್ಕರ ನೀವು ಆತನನ್ನು ಆದುಕೊಳ್ಳಬೇಕು. ಆತನಿಗೋಸ್ಕರ ನೀವು ಜ್ಞಾಪನೆ ಮಾಡಬೇಕು. ಆತನಿಗೋಸ್ಕರ ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಇವತ್ತಿನ ದಿನಗಳಲ್ಲಿ ಪ್ರಾರ್ಥನೆ ಜೀವಿತ ಮನುಷ್ಯನಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಗೊತ್ತಾ? ಇದರ ಮುಖಾಂತರ ಕಣ್ಣು ಮುಚ್ಚಿದ್ರೆ ಏನು, ಕಣ್ಣು ತೆರೆದ್ರೆ ಏನು, ಎದ್ದ ತಕ್ಷಣ ಯಾವದಿದ್ರೆ ಏನಿಲ್ಲ, ಮೊದಲು ಫೋನ್ ಕೈಗೆ ಬರಬೇಕು. ಪ್ರಾರ್ಥನೆ ಇಲ್ಲ ನೋಡ್ರಿ. ಫೋನ್ ಅಂದ್ರೆ ಎದ್ದ ತಕ್ಷಣ ಟೈಮ್ ಎಷ್ಟಾಗ್ತದೆ ನೋಡೋದು ಒಳ್ಳೇದೆ. ಟೈಮ್ ನೋಡ್ಕೊಳ್ರಿ, ಅದನ್ನ ನೋಡ್ಕೊಂತ ಕುಂದ್ರಬೇಡ್ರಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಯಾಕೆ ಇವತ್ತು ನಮಗೆ ಸೋಲುಗಳು ಆಗ್ತಾ ಇದ್ದಾವೆ? ಯಾಕೆ ನಮಗೆ ಇವತ್ತು ಅವಮಾನ ಆಗ್ತಾ ಇದೆ? ಯಾಕಂದ್ರೆ ಒಂದು, ನಾವು ದೇವರಿಗೆ ತಕ್ಕ ಹಾಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಎರಡನೇದು, ಸೇವಕರನ್ನ ನಾವು ಯಾವ ರೀತಿ ಗೌರವಿಸಬೇಕೋ ಅದು ಗೌರವಿಸ್ತಾ ಇಲ್ಲ. ಮೂರನೇದು, ಈ ದೇವರ ವಾಕ್ಯ ನಮಗೆ ಪ್ರಾರ್ಥನೆಯಲ್ಲಿ ನಮಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮ್ಮ ಕುಟುಂಬಗಳು, ನೀವು ಆಶೀರ್ವಾದಕ್ಕೆ ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿತ್ಯವು ದೇವರಿಗಾಗಿ ಪ್ರಾರ್ಥಿಸುವಂತ ವ್ಯಕ್ತಿಗಳು ನೀವು ಆಗ್ಬೇಕು. ಹಲ್ಲೆಲೂಯ. ಪ್ರಾರ್ಥಿಸುವಂತರಾದ್ರೆ ಖಂಡಿತ ಪ್ರಾರ್ಥನೆ ಇವ್ರಿಗೆ ಏನ್ ಮಾಡ್ತಾ ಇದೆ, ಇಲ್ಲಿ ಏನ್ ಮಾಡ್ತಾ ಇದೆ ನೋಡ್ರಿ. ಇವ್ರು ಪ್ರಾರ್ಥನೆ ಮಾಡಿದ್ರು, ತದನಂತರ ಏನಾಯ್ತಪ್ಪ ಓದ್ರಿ. ಯಾಜಕರು ಯಾರು? ಅಭಿಯಾನಕರಿಗೆ, ಸೈನಿಕರಿಗಿರುವಂತ ಸೇವಕರು, ಅವ್ರೇನ್ ಮಾಡಿದ್ರು? ತುತ್ತೂರಿ ಕೊಂಬು ಊದಿದ್ರು. ಆ ಕೊಂಬು ಊದಿದಾಗ ಏನಾಗ್ತದೆ ನೋಡು, ಓದಪ್ಪ. ಜನರು ಆರ್ಭಟಿಸಿದರು. ಅವರು ಆರ್ಭಟಿಸಿದ ಕೂಡಲೇ ಯೆರೊಬ್ಬಾಮನನ್ನ ಎಲ್ಲ ಇಸ್ರಾಯೇಲರನ್ನ ಅವಿಯನಿಂದಲೂ ಯೆಹೂದ್ಯರಿಂದಲೂ ಅಪಜಯ ಪಡಿಸಿದರಿಂದ ಇಸ್ರಾಯೇಲರು ಯೆಹೂದ್ಯರ ಮುಂದೆ ನಿಲ್ಲದ ಹಾಗೆ ಓಡಿ ಹೋದರು. ಆದ್ರೆ ಬಿಟ್ಟಿಲ್ಲ. ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಅವರನ್ನು ಹಿಂಬಾಲಿಸಿ ಅವರನ್ನ ಹಿಡಿದು ಆ ದಿನವೂ ಸಾಯಿಸಿದಂತ ಜನರು ಎಷ್ಟು ಜನ ಮತ್ತೆ ಗೊತ್ತಾ? 5 ಲಕ್ಷ ಮಂದಿನ ಹತ ಮಾಡಿದ್ರಂತೆ. ಹಲ್ಲೆಲೂಯಾ. ಓದಪ್ಪ, ಕೆಳಗೆ ಓದು. ದೇವರು ಅವರನ್ನು ಇವರ ಕೈಗೆ ಒಪ್ಪಿಸಿದನು. ಅದೇನು, ಅವನ ಜನರು ಅವರಲ್ಲಿ ಅನೇಕರನ್ನು ಸಂಹರಿಸಲ್ಪಟ್ಟರು. ಇಸ್ರಾಯೇಲ್ ಪಟ್ಟಣದಲ್ಲಿ ಹತರಾಗಿದ್ದ ಬಿದ್ದವರು 5 ಲಕ್ಷ ಮಂದಿ. ಇಸ್ರಾಯೇಲರು ಆ ದಿನಗಳಲ್ಲಿ ಯಾರು? ಯೋಧರ ಕೈಯಿಂದ ಸತ್ತಂತವರು ಎಷ್ಟು ಜನಂತೆ? 8 ಲಕ್ಷ ಜನರು. 5 ಲಕ್ಷ ಸತ್ರ ಯಾರ್ದು ಜಯ? 4 ಲಕ್ಷ ಅವ್ರದೇ ಜಯ. ಹಲ್ಲೆಲೂಯ. ಇವತ್ತಿನ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಿದ್ರೆ ನಿಮ್ಮೆಲ್ಲರಿಗೆ ಹೇಳುವುದು ಒಂದೇ, ಒಂದು, ನಮಗೆ ದೇವರಿರಬೇಕು. ಎರಡನೇದು, ನಮ್ಮ ಸಭಾಪಾಲಕರಿರಬೇಕು. ಮೂರನೇದು, ನಮ್ಮಲ್ಲಿ ಪ್ರಾರ್ಥನೆ ಬಲ ಇರಬೇಕು. ನಾಲ್ಕನೇದು, ಹೋರಾಡುವ ಶಕ್ತಿ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯ. ನಿಮಗಿರುವಂತ ಒಂದು ಶೋಧನೆಯಲ್ಲಿ, ನಿಮಗಿರುವಂತ ಎಲ್ಲ ಸೋಲುಗಳಲ್ಲಿ, ಇವತ್ತಿನ ದಿನಗಳಲ್ಲಿ ನಿಮಗೆ ಜಯ ಬರಬೇಕು ಅಂದ್ರೆ ಇವು ನಿಮ್ಮಲ್ಲಿ ಇರಬೇಕು. ಅಭಿಯಾನ ಅಷ್ಟು ರೋಷವಾಗಿ ಹೇಳಿದ ಮಾತು ಯಾಕೆ? 4 ಲಕ್ಷ ಇದ್ರೂ ಕೂಡ ನಮಗೆ ದೇವರಿದ್ದಾನೆ, ನಾವು ಸೋಲಲ್ಲ. ಗೆಲುವು ಎಲ್ಲರೂ ಹೇಳ್ರಿ, ಕೈ ಇಟ್ಟು ಹೇಳ್ರಿ, ಗೆಲುವು ನಮ್ಮದೇ. ಇವತ್ತು ದಿನಗಳಲ್ಲಿ ಗೆಲ್ಲು ಬೇಕಾದ್ರೆ ನಾವ್ ಏನೇ ಮಾಡೋದು ಬೇಕಾಗಿಲ್ಲ. ದೇವರ ಸನ್ನಿಧಾನದಲ್ಲಿ ದೇವರೊಟ್ಟಿಗೆ ನಾವಿರುವುದು ಕಲಿಬೇಕು. ದೇವರ ಸಂಗಡ ನಾವಿರೋದು ಕಲಿಬೇಕು. ಆಗ ಜಯ ನಿಮ್ಮದಾಗತ್ತೆ ಪ್ರಿಯ ದೇವರ ಮಕ್ಕಳೇ.
ಆಗ 5 ಲಕ್ಷದ ಸಮೂಹದ ಜನರನ್ನ ಅವರು ಸಾಯಿಸಿದಕ್ಕೆ ಇಸ್ರಾಯೇಲರು ಯೋಧ್ಯರ ಮುಂದೆ ನಿಲ್ಲದ ಹಾಗೆ ಓಡಿ ಹೋದರು. ದೇವರಿಗೆ ಸ್ತೋತ್ರ ಮಾಡೋಣವಾ. ಈ ಒಂದು ಸಮಯದಲ್ಲಿ ನಾನು ಹೇಳುವ ಒಂದೇ ಒಂದು ಮಾತು, ನಿಮ್ಮ ಮುಂದೆ ಇರುವಂತ ಯಾವ ಒಂದು ಶೋಧನೆ, ಯಾವ ಒಂದು ಸಾಲಬಾಧೆ, ಯಾವ ಒಂದು ಕಷ್ಟ ನಷ್ಟ, ಯಾವ ಒಂದು ರೋಗ ಬಡತನ ಶಾಪಗಳು ನಿಮ್ಮನ್ನು ಆಳ್ತಾ ಇದ್ದಾವೋ, ಇಗೋ ಇವತ್ತು ಅಭಿಯನ ಹಾಗೆ ನೀವು ಕೂಡ ದೇವರ ಸನ್ನಿಧಾನದಲ್ಲಿ ದೇವರನ್ನ ನಂಬಿ ದೇವರನ್ನ ಆರಾಧಿಸುತ್ತಾ ದೇವರ ಮೇಲೆ ಆದುಕೊಂಡು ನಡೆದರೆ ಅವು ನಿಮ್ಮ ಮುಂದೆ ನಿಲ್ಲದ ಹಾಗೆ, ಇಸ್ರಾಯೇಲರು ಅಭಿಯನ ಮುಂದೆ ನಿಲ್ಲದ ಹಾಗೆ ಓಡಿ ಹೋದರಂತೆ. ಹಾಗೆ ನಿಮ್ಮ ಮುಂದೆ ಕೂಡ ಓಡಿ ಹೋಗುತ್ತಾರೆ. ಯಾವ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನ ದೇವರ ಮಕ್ಕಳೇ, ಇವತ್ತು ಎಲ್ಲಾ ಜನರು ಕೆಲವೊಂದು ಸೋಲುಗಳಲ್ಲಿದ್ದಾರೆ, ಕೆಲವೊಂದು ಶೋಧನೆಗಳಲ್ಲಿದ್ದಾರೆ, ಅಪಜಯದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಒಂದು ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಗೆಲ್ಲಬೇಕು, ನೀವು ನಿಂತ್ಕೊಳ್ಬೇಕು, ದೇವರಗಾಗಿ ನಿಂತ್ಕೊಳ್ಬೇಕು. ಅನ್ಯ ಜನರ ಮುಂದೆ ನಿಮ್ಮನ್ನು ನೋಡಿದ್ರೆ ನಾವು ನಿನ್ನ ಜೊತೆಗೆ ದೇವರ ಆಳಕ್ಕೆ ಬರುತ್ತೇವೆ ಅನ್ನೋ ಹಾಗೆ ಸಾಕ್ಷಿ ಮಕ್ಕಳಾಗಿ ನಾವು ಜೀವಿಸಬೇಕು. ಆಗ ಜಯ ನಮ್ಮದು. ಹಲ್ಲೆಲೂಯಾ. ಗೆಲುವು ನಮ್ಮದು. ಆ ಗೆಲುವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಅಭಿಯಾನ 4 ಲಕ್ಷ ಇದ್ರು ಆತನು ಯಾಕೆ ಹೆದರ್ಲಿಲ್ಲ ಅಂದ್ರೆ ದೇವರು ಯಾಜಕರು ಅವರು ಒಟ್ಟಿಗೆ ಇರೋದರಿಂದ ಆತನಿಗೆ ಜಯ ಬಂತು. ಅದಕ್ಕೋಸ್ಕರ ಇವತ್ತು ನೀವು ಕೂಡ ಅದೇ ಸಂಗತಿಯನ್ನ ಹರಿತುಕೊಂಡು ನಡೆದ್ರೆ ಖಂಡಿತವಾಗಿ ನೀವು ಯಾವ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗೋದು ಬೇಡ. ನಿನಗಿರುವಂತ ಯುದ್ಧ, ನಿನ್ನ ಕುಟುಂಬದಲ್ಲಿ ಇರುವಂತ ಯುದ್ಧ, ನಿಮ್ಮ ಮನೆಗಳಲ್ಲಿ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿರುವಂತ ಯುದ್ಧಗಳನ್ನ ನೀವು ಜಯಿಸಬೇಕಾದರೆ ಒಂದೇ ಒಂದು ಮಾರ್ಗ, ನೀವು ದೇವರೊಂದಿಗೆ ಯಾವತ್ತೂ ಹೊರಗೆ ಹೋಗ್ಬಾರ್ದು, ದೇವರನ್ನ ಯಾವತ್ತೂ ಕೂಡ ಮರಿಬಾರ್ದು. ಇಸ್ರಾಯೇಲರು ದೇವರನ್ನ ಮರೆತರು, ಯಾಜಕರನ್ನ ಮರೆತರು. 10 ಗೋತ್ರದ ಜನ 2 ಗೋತ್ರದ ಮುಂದೆ ನಿಲ್ಲಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕಾರಣ ಅವರು ದೇವರು ಅವರ ಜೊತೆಗೆ ಇಲ್ಲ. ಇವತ್ತು ಕೂಡ ಅದೇ ಪರಿಸ್ಥಿತಿಯಲ್ಲಿ ಮನುಷ್ಯರು ದೇವರು ಇಲ್ಲದಂಗೆ ಇವತ್ತು ಜೀವಿಸ್ತಾ ಇದ್ದಾರೆ. ಹಾಗೆ ಪ್ರಾರ್ಥನೆ ಇಲ್ಲದಾಗೆ ಜೀವಿಸ್ತಾರೆ, ಸೇವಕರಿಗೆ ಕೊಡುವಂತ ಬೆಲೆ ಕೊಡದ ಹಾಗೆ ಜೀವಿಸ್ತಾ ಇದ್ದಾರೆ. ಆ ರೀತಿಯಾಗಿ ನಾವಿದ್ರೆ ಹೆಂಗೆ ನಾವು ಗೆಲ್ಲೋದಕ್ಕೆ ಕಾರಣ? ಈ ಒಂದು ಸಮಯದಲ್ಲಿ ಇನ್ನು ಮುಂದೆ ನಾವು ಕೂಡ ಎಲ್ಲಾ ವಿಷಯದಲ್ಲಿ ಜಯ ಹೊಂದಬೇಕಾದರೆ ಇಂಥ ಸಂಗತಿಗಳನ್ನು ನಾವು ನಡ್ಕೊಂಡು ಇಂಥ ಸಂಗತಿಗಳಲ್ಲಿ ನಾವು ಮನಸ್ಸಿಟ್ಟವರಾಗಿ ನಡೆದರೆ ಖಂಡಿತವಾಗಿ ಜಯ ನಮ್ಮದೇ.